ನಮಸ್ತೆ. ಇಂದಿನ ದಿನಗಳಲ್ಲಿ SEO ಮತ್ತು AEO ಜೊತೆಗೆ ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮತ್ತು ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್ಗಳ ಜೊತೆಗೆ ವಾಯ್ಸ್ ಸರ್ಚ್ ಮಾರ್ಕೆಟಿಂಗ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಹಾಗಾಗಿ ವಾಯ್ಸ್ ಸರ್ಚ್ ಮಾರ್ಕೆಟಿಂಗ್ನ ಭವಿಷ್ಯ ಏನಿರ್ಬೋದು, ಅಂದರೆ ಮುಂದಿನ ದಿವಸಗಳಲ್ಲಿ ಹೇಗೆ ಚೇಂಜಸ್ ಆಗಬಹುದು ಹೇಳುವಂಥದ್ರ ಬಗ್ಗೆ ನಾನು ಹೇಳ್ಕೊಡ್ತಾ, ಹೇಗೆ ಅದಕ್ಕೆ ಆಪ್ಟಿಮೈಸ್ ಮಾಡಬೇಕು ಹೇಳುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕಿರ್ತೇನೆ ಹೇಳುವಂಥದ್ದು. ಈಗಾಗಲೇ ಜೆಮಿನಿ ಬಂದು ನೀವು ಮಾತಾಡ್ತಲೇ ಅದಕ್ಕೆ ಆನ್ಸರನ್ನು ಕಂಡು ಹಿಡಿದು ಅದೇ ನಮ್ಮೊಟ್ಟಿಗೆ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನಿಮಗೆಲ್ಲ ಇದು ಗೊತ್ತಿದೆ. ಹಾಗಾದರೆ ಓಕೆ ಗೂಗಲ್ ಹೇಳಿದ ತಕ್ಷಣ ಎಲ್ಲ ಆನ್ಸರ್ ಬರ್ತದೆ ಅಂತಾದರೆ ಅದಕ್ಕೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡೋದು ಹೇಗೆ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸಂಭಾಷಣಾತ್ಮಕ ವೆಬ್ಗಳಿಗೆ ನಾವು ಸಿದ್ಧವಾಗಬೇಕಾಗ್ತದೆ. ಅದಕ್ಕೆ ಬೇಕಾದ ಹಾಗೆ ವಾಯ್ಸ್ ಸರ್ಚ್ಗೆ ಹೇಗೆ ಬೇಕೋ ಹಾಗೆ ಆಪ್ಟಿಮೈಸೇಷನ್ ಮಾಡೋದನ್ನು ಕೂಡ ಈಗಿನ SEO ತಜ್ಞರು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥವರು ಮಾಡಬೇಕಾದಂಥ ಅನಿವಾರ್ಯ ಕಾಲಘಟ್ಟ ಇದು ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ವಾಯ್ಸ್ ಸರ್ಚ್ ಮಾರ್ಕೆಟಿಂಗಿಗೆ ಪರಿಚಯ ಅಂತಂದರೆ ಇವತ್ತು ಅಲೆಕ್ಸ್ ಆಗಿರ್ಬೋದು, ಗೂಗಲ್ ಅಸಿಸ್ಟೆಂಟ್ ಆಗಿರ್ಬೋದು, ಸಿರಿ ಆಗಿರ್ಬೋದು, ಮುಂತಾದ ಧ್ವನಿ ಸಹಾಯಕಗಳ ಮೂಲಕ ನಡೆಯುವ ಹುಡುಕಾಟಗಳಿಗೆ ನಿಮ್ಮ ಡಿಜಿಟಲ್ ವಿಷಯವನ್ನು ಹಾಗೂ ಜಾಹೀರಾತುಗಳನ್ನು ಸುಧಾರಿಸಿ ತೋರಿಸ್ತಕ್ಕಂಥ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನು ನಾವು ಮೇಲಿಂದ ಮೇಲೆ ನಾವು ಗಮನಿಸ್ಕೊಳ್ಳೋದಾದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ನಿಗೆ ಮಾಡಿದ ಹಾಗೆ ವಾಯ್ಸ್ ಸರ್ಚಿಗೂ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹೇಳುವಂಥದ್ದು. ಈಗ ವಾಯ್ಸ್ ತಂತ್ರಜ್ಞಾನದ ಉದಾಹರಣೆಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಈಗ ಸ್ಮಾರ್ಟ್ ಸ್ಪೀಕರ್ಸ್ಗಳ ಹಾಗೆ ಅಂದರೆ ಅಮೆಝಾನ್ ಎಕೋ ಆಗಿರ್ಬೋದು, ಗೂಗಲ್ ನೆಸ್ಟ್ ಆಗಿರ್ಬೋದು, ಇದೆಲ್ಲದೂ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಅವೈಲಬಲ್ ಆಗಿರುವಂಥದ್ದು. ಹಾಗೆ ಮೊಬೈಲ್ ವಾಯ್ಸ್ ಅಸಿಸ್ಟೆಂಟ್ಗಳು ನಿಮ್ಗೆ ಗೊತ್ತಿದೆ. ಮೊಬೈಲಲ್ಲೇ ಇವತ್ತು ಜೆಮಿನಿಯ ಮೂಲಕ ಅನೇಕರು ವಾಯ್ಸ್ಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ಈ ಗೂಗಲ್ ಮಾಡ್ತಾ ಇರುವಂಥದ್ದು. ಹಾಗೆ ಕಾರ್ ಸಿಸ್ಟಮ್ಗಳು ನಿಮಗೆ ಆ್ಯಪಲ್ ಕಾರ್ ಪ್ಲೇ ಆಗಿರ್ಬೋದು, ಆ್ಯಂಡ್ರಾಯ್ಡ್ ಆಟೋ ಆಗಿರ್ಬೋದು, ಇದೆಲ್ಲದೂ ಕೂಡ ಅಲ್ಲೇ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಇಂದಿನ ದಿನಗಳಲ್ಲಿ 50ಕ್ಕಿಂತ ಹೆಚ್ಚು ಹುಡುಕಾಟಗಳು ವಾಯ್ಸ್ ಆಧಾರಿತವಾಗಿಯೇ ನಡೀತಾ ಇದೆ ಹೇಳೋದನ್ನು ಗಮನಿಸ್ಕೊಳ್ಬೇಕು. ಸುಮ್ಮನೆ ಮನೆಯಲ್ಲಿ ಯಾರೋ ಮಕ್ಕಳು ಆಟ ಆಡ್ತಾ ಇರಬೇಕಾದ್ರೆ ಕೇಳ್ತಾರೆ ಅಲ್ಲಿ ಎಕೋ ಡಾಟ್ ಹತ್ರ, ನನಗೆ ಬೇಕಾದ ಒಂದು ಹಾಡನ್ನು ಪ್ಲೇ ಮಾಡು ಅಂತ ಹೇಳ್ತಾರೆ. ಇದೆಲ್ಲ ಸಾಧ್ಯ ಆಗುತ್ತದೆ ಅಂತಾದರೆ ಇವತ್ತಿನ ಯುಗಕ್ಕೆ ನಾವು ಬೇಕಾದ ಹಾಗೆ SEOವನ್ನು ಮಾಡೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೇಳುವಂಥದ್ದು. ಈಗ ಹೇಗಾಗಿದೆ ವಾಯ್ಸ್ ಸರ್ಚ್ ಕ್ರಾಂತಿ ಅಂತ ಕೇಳಿದರೆ, ನಿಮ್ಮ ಟೈಪಿಂಗಿಂತ ಆಚೆ ಅಂದರೆ ಸಂಭಾಷಣಾತ್ಮಕ ವಿಷಯಗಳಿಗೆ ಹುಡುಕಾಟಗಳು ಜಾಸ್ತಿ ಆಗುತ್ತಾ ಇದೆ. ಹಾಗಾದರೆ ಸಂಭಾಷಣಾತ್ಮಕ ವಿಷಯಗಳ ಕೀವರ್ಡ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂದರೆ ಯಾವುದು ಕನ್ವರ್ಸೇಷನಲ್ ಟೋನಲ್ಲಿರುತ್ತೋ ಆ ರೀತಿಯ ಕೀವರ್ಡನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ನಾವು ಆಪ್ಟಿಮೈಸ್ ಮಾಡಬೇಕಾಗತ್ತೆ. ಆಗ ಮಾತ್ರ ಟೈಪಿಂಗಿಂತ ಆಚೆ ಇರತಕ್ಕಂಥ ಸಂಭಾಷಣಾತ್ಮಕ ಪ್ರತಿಕ್ರಿಯೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಹಾಗೆ ದತ್ತಾಂಶಗಳು ಹೇಳುವ ರೀತಿಯಲ್ಲಿ ಗಮನಿಸ್ಕೊಳ್ಳೋದಾದರೆ 50ಕ್ಕಿಂತ ಹೆಚ್ಚು ಜನರು 100ರಲ್ಲಿ ಈ ವಾಯ್ಸ್ ಸರ್ಚ್ ಮೂಲಕವೇ ಅವರ ಉತ್ತರವನ್ನು ಕಂಡುಕೊಳ್ತಾ ಇದ್ದಾರೆ ಹೇಳುವಂಥದ್ದು. ಹಾಗಾಗಿ ಇದೇ ಹೇಳ್ತಾ ಇರೋದ್ರಿಂದಾಗಿ ನಾವು ಇದಕ್ಕೆ ಬದಲಾವಣೆ ಆಗಲೇಬೇಕಾದಂಥ ಅವಶ್ಯಕತೆ ಈಗಲೇ ಇರುವಂಥದ್ದು. ಇನ್ನು ಕಳೆದುಕೊಂಡಿರುವಂಥ ಅವಕಾಶಗಳು, ವಾಯ್ಸ್ ಸರ್ಚ್ ನಿರ್ಲಕ್ಷಿಸುವಂಥ ವ್ಯವಹಾರಗಳು ಹಣವನ್ನೇ ಕಳೆದುಕೊಳ್ತಾ ಇದೆ ಇವತ್ತು ಅಂತ. ಅಂದರೆ ವಾಯ್ಸ್ ಸರ್ಚಲ್ಲಿ ಇವರು ಏನೋ ಹೊಡಿತಾರೆ, ಆವಾಗ ನಿಮ್ಮ ಬಿಸ್ನೆಸ್ ಫಸ್ಟ್ ಬರಲಿಲ್ಲ ಅಂತಾದರೆ ಆ ಬಿಸ್ನೆಸ್ಗಳು ಅವಕಾಶಗಳನ್ನು ಕಳೆದುಕೊಳ್ತಾ ಇದ್ದಾವೆ ಹೇಳುವಂಥದ್ದು. ಹಾಗೆ ನಿಮ್ಮ ವ್ಯವಹಾರಕ್ಕೆ ಲಾಭ ಆಗುವಂಥದ್ದು, ವಾಯ್ಸ್ ಸರ್ಚ್ ಅಳವಡಿಸಿಕೊಂಡವರು ಹೆಚ್ಚು ಗ್ರಾಹಕರನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಹಾಗೂ ನಂಬಿಕೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದರೆ ವಾಯ್ಸ್ ಮೂಲಕ ಹೇಳ್ತಾ ಇದೆ ಅಲ್ಲಿ ನಿಮ್ಮ ಕಂಪನಿ. ಈಗ ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಬೆಸ್ಟ್ ವೆಬ್ಸೈಟ್ ಡಿಸೈನ್ ಕಂಪನಿ ಇನ್ ಬೆಂಗಳೂರು ಅಂತ ಹೊಡೆದ ತಕ್ಷಣ ಅಥವಾ ಅವರು ಕೇಳಿದ ತಕ್ಷಣ ಅಲ್ಲಿ ಈ ಬೆಂಗಳೂರಿನಲ್ಲಿ ಉತ್ತಮವಾದಂಥ ವೆಬ್ ಡಿಸೈನ್ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಯಾವುದಿದೆ ಅಥವಾ ಅದರ ಕೋರ್ಸ್ಗಳು ಏನಾದರೂ ಕೊಡುವಂಥವ್ರು ಯಾರು ಇದ್ದಾರಾ ಅಂತ ಕೇಳಿದ ತಕ್ಷಣ ಕಲಾಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಸಮಸ್ಯೆಗಳಿಗೆ ಉತ್ತರವಾಗಿದೆ ಎನ್ನುವಂಥ ವಾಯ್ಸ್ ನೋಟ್ ಏನಾದರೂ ಬಂತು ಅಂತಾದರೆ ನಿಮ್ಮ ಸಂಸ್ಥೆ ಉತ್ತಮವಾಗಿ ಮಾರ್ಕೆಟ್ನಲ್ಲಿ ರ್ಯಾಂಕ್ ಆಗಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಹಾಗೆ ವಾಯ್ಸ್ ಅರ್ಥ ಮಾಡಿಕೊಳ್ಳೋದು, ಅದು ಹೇಗೆ ವಿಭಿನ್ನ ಮತ್ತು ಕನ್ನಡಕ್ಕೆ ಯಾಕೆ ಮಹತ್ವದ್ದು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತಿಗೆ. ಯಾಕೆ ಅಂತಂದರೆ ಇವತ್ತು ಕಂಪ್ಲೀಟಾಗಿ ಕನ್ನಡವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಸಕ್ಷಮವಾಗಿ AI ಬೆಳೆದಿಲ್ಲ ಇನ್ನೂ ಕೂಡ. ಆದರೆ ಮುಂದಿನ ದಿವಸಗಳಲ್ಲಿ ಖಂಡಿತ ಅದು ಸಾಧ್ಯ ಆಗತ್ತೆ. ಎಲ್ಲ ಲೋಕಲ್ ಲ್ಯಾಂಗ್ವೇಜ್ಗಳನ್ನು ಪರಿಷ್ಕರಿಸಿ ಅದಕ್ಕೆ ಬೇಕಾದ ಭಾಷೆಗೆ ಕೊಂಡೊಯ್ದು ಆ ನಂತರದಲ್ಲಿ ಅದನ್ನು ಉತ್ತರವನ್ನು ಕಂಡು ಹಿಡಿದು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಒದಗಿಸುವಂಥ ಕೆಲಸವನ್ನು ಈ AI ಮಾಡ್ತವೆ. ಅದಕ್ಕಿಂತ ಮೊದಲು ನಾವು ಅಪ್ಡೇಟ್ ಆಗಬೇಕಾಗಿದೆ ಹೇಳುವಂಥದ್ದು.
ನೈಸರ್ಗಿಕ ಭಾಷಾ ಸಂಸ್ಕರಣೆ, ಸ್ಥಳೀಯ ಭಾಷೆ ಅರ್ಥ ಆಗಿರ್ಬೋದು, ಉದ್ದೇಶ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ಎಐಗೆ ಅರ್ಥ ಮಾಡಿಸುವಂಥ ಕೆಲಸವನ್ನು SEO ಮೂಲಕ ಮಾಡಬೇಕಾಗಿರುವಂಥದ್ದು. ಹಾಗೆ ಲಾಂಗ್ ಟೇಲ್ ಕೀವರ್ಡ್ಗಳು, ಪ್ರಶ್ನೆ ಆಧಾರಿತ ಹುಡುಕಾಟಗಳಿಗೆ ಆಪ್ಟಿಮೈಸೇಷನ್ನ ಮಾಡ್ತಕ್ಕಂಥದ್ದನ್ನು ನಾವಿವತ್ತು ಮಾಡಬೇಕಾಗಿದೆ. ಅದರ ಮೂಲಕ ಕೂಡ SEOದಲ್ಲಿ ನಾವು ವಾಯ್ಸ್ ಸರ್ಚಿಗೆ ನಮ್ಮ ಒಂದು ಬಿಸ್ನೆಸ್ ಹೆಚ್ಚು ಕಾಣುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇರುತ್ತದೆ ಹೇಳುವಂಥದ್ದು. ಹಾಗೆ ಲೋಕಲ್ ವರ್ಸಸ್ ಗ್ಲೋಬಲ್ ಅಂತ, ಅಂದರೆ ಪ್ರಾದೇಶಿಕ ಭಾಷೆಗಳಲ್ಲಿ ವಾಯ್ಸ್ ಸರ್ಚ್ನ ಸವಾಲುಗಳು ಮತ್ತು ಅವಕಾಶಗಳನ್ನು ಗುರುತಿಸುವಂಥದ್ದು. ಅಂದರೆ ಕನ್ನಡ, ತುಳು ಇಂಥ ಅನೇಕ ಭಾಷೆಗಳಲ್ಲಿ ನಾವು ವಾಯ್ಸ್ ಸರ್ಚಿನ ಮಹತ್ವವನ್ನು ಅರ್ಥ ಮಾಡಿಕೊಂಡು ಹಾಗೂ ಅಲ್ಲಿನ ಲೋಕಲ್ ಕಾಂಟೆಕ್ಸ್ಟ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಗ್ಲೋಬಲ್ಲಿಗೆ ತಲುಪಿಸುವಾಗ ಹೇಗೆ ತಲುಪಿಸಬೇಕು ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಅವರಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕು ಹೇಳುವಂಥದ್ದು. ಇನ್ನು ಕನ್ನಡ ಮಾತಿನ ಶೈಲಿಯಲ್ಲಿ ತಂತ್ರಜ್ಞಾನವನ್ನು ಹೆಚ್ಚು ನೈಸರ್ಗಿಕವಾಗಿ ಬಳಸುವಂಥ ಪ್ರಯತ್ನವನ್ನು ನಾವು ಮಾಡಿಕೊಳ್ಬೇಕಾಗುತ್ತದೆ. ಇದನ್ನು ಭಾಷಾ ಸಂವೇದನೆ ಅಂತ ಗುರುತಿಸ್ಕೊಂಡು ಬರ್ತೇವೆ. ಹಾಗೆ ಸಂದರ್ಭಪೂರ್ಣ ಸಂವಹನ, ಅಂದರೆ ಕನ್ನಡ ಬಳಕೆದಾರರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅವರು ಯಾವ ಸಂದರ್ಭಕ್ಕೆ ಬೇಕಾಗಿ ಇದನ್ನು ಕೇಳ್ತಾ ಇದ್ದಾರೆ ಹೇಳೋದನ್ನು ಅರ್ಥ ಮಾಡಿಕೊಂಡು ಅಂಥ ಪ್ರಾಡಕ್ಟ್ಗಳಿಗೆ ನಾವು SEOವನ್ನು ಅದಕ್ಕೆ ಬೇಕಾದ ಹಾಗೆ ಮಾಡಿದಲ್ಲಿ ಸೂಕ್ತ ಫಲಿತಾಂಶವನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ವಾಯ್ಸ್ ಸರ್ಚಿಗೆ ಇದು ಬಹಳಷ್ಟು ಪರಿಣಾಮಕಾರಿಯಾದ ಮಾಧ್ಯಮ ಆಗಿ SEO ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಇನ್ನು ವಾಯ್ಸ್ ಸರ್ಚ್ ಮಾರ್ಕೆಟಿಂಗ್ನ ಪ್ರಯೋಜನಗಳು ಏನು ಅಂತ ಕೇಳಿದರೆ, ಉತ್ತಮ ಬಳಕೆದಾರ ಅನುಭವವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಎನ್ಹಾನ್ಸ್ಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ, ಅವನಿಗೆ ಏನು ಬೇಕಾಗಿರುತ್ತೆ ಅದು ಕೇಳಿದ ತಕ್ಷಣ ಅದನ್ನ ಉತ್ತರದ ಮೂಲಕವೇ ಕೊಡ್ತಾ ಇದೆ ಅಂತಂದರೆ ಅವರಿಗೆ ಬಹಳ ಖುಷಿಯಾಗುತ್ತದೆ. ಇವತ್ತು ಕೆಲವು ಕಾಮೆಟ್ನಂಥ ಬ್ರೌಸರ್ಗಳು ಈಗ ಸಪೋಸ್ ಒಂದು ಪ್ರಾಡಕ್ಟನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಬೇಕು ಹೇಳುವಂಥದ್ದನ್ನು ಅವರು ಇರಾದೆಯನ್ನು ಇಟ್ಕೊಂಡ್ರು ಗ್ರಾಹಕರು ಅಂತಂದರೆ, ಈಗ ಆ ಪ್ರಾಡಕ್ಟಿನ ಬಗ್ಗೆ ಅಥವಾ ವಾಯ್ಸ್ ಸರ್ಚ್ನಲ್ಲಿ ಕೇಳ್ತಾನೆ. ಆ ನಂತರದಲ್ಲಿ ವಾಯ್ಸ್ ಸರ್ಚ್ನಲ್ಲಿ ಇದನ್ನು ಅಮೆಝಾನ್ನಲ್ಲಿ ಆ್ಯಡ್ ಮಾಡುವಂಥ ಹೇಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಹೇಳುವಂಥದ್ದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತದೆ. ನಿಮ್ಮ ಪ್ರಾಡಕ್ಟ್ ಹೆಚ್ಚು ಜನರಿಗೆ ತಲುಪುವಂಥ ಸಾಧ್ಯತೆಗಳು ಇರುತ್ತೆ ಹೇಳುವಂಥದ್ದು. ಹಾಗೆ ಹೆಚ್ಚಿನ ತೊಡಗು ಪ್ರಮಾಣ, ಅಂದರೆ ಹೈಯರ್ ಎಂಗೇಜ್ಮೆಂಟ್ ರೇಟ್ಸು, ಹೆಚ್ಚು ಜನ ಅದನ್ನು ನೋಡುವಂಥದ್ದು ಸಾಧ್ಯ ಆಗುತ್ತದೆ ಇದರಲ್ಲಿ. ಹಾಗೆ ಲೋಕಲ್ SEO ಬೂಸ್ಟ್, ಅಂದರೆ ಪ್ರಾದೇಶಿಕ ಪರಿಸರಕ್ಕೆ ನೀವು ಅಗತ್ಯವಾಗುವಂತೆ ನಿಮ್ಮ ಪ್ರಾಡಕ್ಟನ್ನು ರೂಪಿಸಿಕೊಂಡು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಹಾಗೆ ಬ್ರ್ಯಾಂಡ್ ದೃಶ್ಯತೆ ಹೆಚ್ಚಳ, ಅಂದರೆ ಬೆಟರ್ ಬ್ರ್ಯಾಂಡ್ ವಿಸಿಬಿಲಿಟಿ, ನಿಮ್ಮ ಬ್ರ್ಯಾಂಡು ಹೆಚ್ಚು ಜನರಿಗೆ ಕಾಣಿಸುವಂಥದ್ದು ಸಾಧ್ಯ ಆಗುತ್ತದೆ ಇದರಲ್ಲಿ ಹೇಳುವಂಥದ್ದು. ಇನ್ನು ಭವಿಷ್ಯನಿಷ್ಠ ತಂತ್ರಜ್ಞಾನ, ಇದು ಮಾತ್ರ ಬಹಳ ಅಗತ್ಯ ಆಗಿರುತ್ತೆ. ಯಾಕೆಂತಂದರೆ ಎಲ್ಲ ಬಿಸ್ನೆಸ್ಗಳು ಭವಿಷ್ಯವನ್ನು ದೃಷ್ಟಿಯಲ್ಲಿರಿಸಿಕೊಂಡೇ ತಮ್ಮ ಬಿಸ್ನೆಸ್ಸನ್ನು ಆರಂಭ ಮಾಡಿರ್ತವೆ. ಹಾಗಾದರೆ ಆ ಭವಿಷ್ಯಕ್ಕೆ ನಾವು ಒಗ್ಗಿಕೊಂಡು ಅದಕ್ಕೆ ಬೇಕಾದ ಹಾಗೆ ಅಪ್ಡೇಟ್ ಆಗುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಆ ರೀತಿ ಅಪ್ಡೇಟ್ ಆಗಲಿಕ್ಕೆ ಈ ವಾಯ್ಸ್ ಸರ್ಚ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇವತ್ತೇ ಅದಕ್ಕೆ ಬೇಕಾಗಿ ನಮ್ಮ ವೆಬ್ಸೈಟನ್ನು ಆಪ್ಟಿಮೈಸ್ ಮಾಡಿಕೊಳ್ಳೋಣ ಅಥವಾ ನಮ್ಮ ಡಿಜಿಟಲ್ ಮಾರ್ಕೆಟಿಂಗನ್ನು ಆಪ್ಟಿಮೈಸ್ ಮಾಡಿಕೊಳ್ಳೋಣ ಹೇಳುವಂಥದ್ದು. ಹಾಗೆ ನಿಮ್ಮ ಬ್ರ್ಯಾಂಡಿನ ಭವಿಷ್ಯವನ್ನು ನಿಷ್ಠಗೊಳಿಸುವಂಥ ಕ್ರಮಗಳು ಏನಿದಾವೆ ಹೇಳುವಂಥದ್ದು. ಅಂದರೆ ಸ್ಕೀಮಾ ಮಾರ್ಕಪ್ ಸಿಂಪ್ಲಿಫೈಡ್, ನಿಮ್ಮ ಡೇಟಾವನ್ನು ವಾಯ್ಸ್ ಅಸಿಸ್ಟೆಂಟ್ಗಳಿಗೆ ಅರ್ಥವಾಗುವ ರೀತಿಯಲ್ಲಿ ರಚಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇದಕ್ಕೆ ಸ್ಕೀಮಾ ಮಾರ್ಕಪ್ ಅಂತ ಕರಿತೇವೆ. ಹಾಗೆ ವಾಯ್ಸ್ ಅಸಿಸ್ಟೆಂಟ್ ಪಾರ್ಟ್ನರ್ಶಿಪ್, ಈ ಗೂಗಲ್ ಅಸಿಸ್ಟೆಂಟು, ಅಲೆಕ್ಸಾಗಳ ಜೊತೆಗೆ ಒಂದಷ್ಟು ವಿಚಾರವನ್ನು ನಾವು ಕೇಳ್ತಾ ಅದರಿಂದ ಅನ್ವೇಷಣೆಯನ್ನು ಮಾಡಿ ಅದಕ್ಕೆ ಬೇಕಾದಂತಹ ವಿವರಗಳನ್ನು ತೆಗೆದುಕೊಂಡು ನಾವು ಅದಕ್ಕೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡುವಂಥದ್ದು. ಹಾಗೆ ಆಪ್ಟಿಮೈಸ್ ಫಾರ್ ನ್ಯಾಚುರಲ್ ಕನ್ವರ್ಸೇಷನ್, ಅಂದರೆ ವಾಯ್ಸ್ ಕ್ವೆರಿಗಳ ನೈಸರ್ಗಿಕ ಭಾಷಾ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ಅದಕ್ಕೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾಂಟೆಂಟ್ ಇಸ್ ದ ಕಿಂಗ್, ಕಾಂಟೆಕ್ಸ್ಟ್ ಈಸ್ ಕ್ವೀನ್, ಅಂದರೆ ಕ್ವಶನ್ ಆನ್ಸರ್ ವಿಷಯ ಮತ್ತು ಸಂಭಾಷಣಾತ್ಮಕ FAQಗಳನ್ನು ರಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅಂದರೆ ಯಾವುದಾದ್ರೂ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸನ್ನು ನಾವು ಆಯ್ದುಕೊಂಡು ಅದಕ್ಕೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡಿ ಉತ್ತರವನ್ನು ಕೊಡ್ತಕ್ಕಂಥದ್ದು ಮತ್ತು ನಿಖರವಾದ ಉತ್ತರವನ್ನು ನಾವು ಕೊಡ್ತಕ್ಕಂಥದ್ದು, ಪ್ರಾಮಾಣಿಕವಾದ ಉತ್ತರವನ್ನು ಕೊಡ್ತಕ್ಕಂಥದ್ದು, ಟ್ರಸ್ಟ್ ವರ್ತಿನೆಸ್ಸನ್ನು ಉಳಿಸ್ಕೊಳ್ಳುವಂಥದ್ದನ್ನು ನಾವು ಮಾಡಬೇಕಾಗ್ತದೆ. ಅದು ಯಾವುದರಿಂದ ಸಾಧ್ಯ ಆಗ್ತದೆ ಅಂತಂದರೆ ನಮ್ಮ ಎಕ್ಸ್ಪೀರಿಯನ್ಸು ಮತ್ತು ಎಕ್ಸ್ಪರ್ಟೈಸ್ನಿಂದ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಹಾಗೆ ವಾಯ್ಸ್ ಸರ್ಚ್ಗಾಗಿ ಆಪ್ಟಿಮೈಸೇಷನ್ ಹೇಗೆ ಮಾಡಬೇಕು ಅಂತ ಈಗಾಗಲೇ ಮಾತಾಡ್ತಾ ಇದ್ದೆ ನಾನು. ಸಂಭಾಷಣಾತ್ಮಕ ಭಾಷೆಯ ಬಳಕೆ ಆಗಬೇಕು ಹಾಗೂ ಲಾಂಗ್ ಟೇಲ್ ಮತ್ತು ಲೋಕಲ್ ಕೀವರ್ಡ್ಗಳನ್ನು ಟಾರ್ಗೆಟ್ ಮಾಡಿ ನಾವು ಹಾಕಬೇಕಾಗುವಂಥದ್ದು. ಹಾಗೆ ವೆಬ್ಸೈಟ್ ವೇಗ ಮತ್ತು ಮೊಬೈಲ್ ಅನುಭವವನ್ನು ಸುಧಾರಿಸ್ತಾ ಬರಬೇಕು. ಅಂದರೆ ವೆಬ್ಸೈಟಿನ ವೇಗ ಮತ್ತು ಆಪ್ಟಿಮೈಸೇಷನ್ನು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತಂದರೆ
4 ಸೆಕೆಂಡ್ ಮಾತ್ರ ಒಬ್ಬ ಯೂಸರು ಒಂದು ವೆಬ್ಸೈಟ್ಗಾಗಿ ಕಾಯ್ತಾನೆ, ಅದಕ್ಕಿಂತ ಹೆಚ್ಚು ಕಾಯುವಂಥ ಒಂದು ಸ್ಥಿತಿಯೇ ಇರೋದಿಲ್ಲ ಹೇಳುವಂಥದ್ದು. ಇನ್ನು ಸ್ಟ್ರಕ್ಚರ್ಡ್ ಡಾಟಾ ಮಾರ್ಕಪ್ ಬಳಕೆಯನ್ನು ಮಾಡ್ತಕ್ಕಂಥದ್ದು, FAQ ಪುಟವನ್ನು ರಚಿಸುವಂಥದ್ದು, ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವ್ಯಾವ್ದು ಇದ್ದಾವೆ, ನಿಮ್ಮ ಬಿಸ್ನೆಸ್ನ ಬಗ್ಗೆ, ನಿಮ್ಮ ಪ್ರಾಡಕ್ಟ್ನ ಬಗ್ಗೆ ಅಥವಾ ನಿಮ್ಮ ಸೇವೆಗಳ ಬಗ್ಗೆ ಹೆಚ್ಚೆಚ್ಚು ಕ್ವಶನ್ಗಳು ಏನು ಬರ್ತಾ ಇದ್ದಾವೆ ಹೇಳಿ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಆನ್ಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿಮ್ಮ ವೆಬ್ಸೈಟ್ನಲ್ಲಿ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗ್ತದೆ ಹೇಳುವಂಥದ್ದು. ಹಾಗೆ ಫೀಚರ್ಡ್ ಸ್ನಿಪ್ಪೆಟ್ಗಳಿಗೆ ಆಪ್ಟಿಮೈಸ್ ಮಾಡುವಂಥದ್ದು, ಅಂದರೆ ಅನೇಕ ಕಡೆಗೆ ನಿಮ್ಮ ವೆಬ್ಸೈಟ್ ಮಾತ್ರ ಬರ್ತಾ ಇರುತ್ತೆ, ಅದ್ರ ಕೆಳಗಡೆ ಬರ್ತಕ್ಕಂಥ ಕಾಂಟ್ಯಾಕ್ಟ್ ಅಸೋ ಅಬೌಟ್ ಅಸ್ ಪೇಜೋ ಇದೆಲ್ಲದನ್ನು ಕೂಡ ನಾವು ಸರಿಯಾಗಿ ಆಪ್ಟಿಮೈಸ್ ಮಾಡದೆ ಹೋದರೆ ವಾಯ್ಸ್ ಸರ್ಚ್ನಲ್ಲೂ ಅದು ಕಾಣಿಸ್ಕೊಳ್ಳೋದಿಲ್ಲ ಹೇಳುವಂಥದ್ದು, ಅದನ್ನೆಲ್ಲದನ್ನು ಕೂಡ ಮಾಡಬೇಕಾಗ್ತದೆ ಹೇಳುವಂಥದ್ದು. ಇನ್ನು ಲಾಂಗ್ ಟೇಲ್ ಕೀವರ್ಡ್ಗಳ ಪಾತ್ರ, ನೈಸರ್ಗಿಕ ಮಾತಿನ ಶೈಲಿಯ ಉದ್ದವಾದ ನಿರ್ದಿಷ್ಟ ಕೀವರ್ಡ್ಗಳು ಇರಬೇಕಾಗ್ತದೆ. ಉದಾಹರಣೆಗೆ ಏನು ಅಂತಂದರೆ, ಬೆಸ್ಟ್ ರೆಸ್ಟೋರೆಂಟ್ಸ್ ಬೆಂಗಳೂರು ಅಂತ ಕೊಟ್ಟರೆ, ಈಗ ತೆರೆದಿರುವ ಬೆಂಗಳೂರು ಫ್ಯಾಮಿಲಿ ರೆಸ್ಟೋರೆಂಟ್ಗಳು ಯಾವುವು ಅಂತ ಕೊಟ್ಟರೆ ಎರಡಕ್ಕೂ ಡಿಫ್ರೆನ್ಸ್ ಇದೆ. ಅಲ್ಲಿ ಟೈಪ್ ಮಾಡುವಾಗ ಬೆಸ್ಟ್ ರೆಸ್ಟೋರೆಂಟ್ಸ್ ಬೆಂಗಳೂರು ಅಂತ ಆತ ಕೊಡ್ತಾನೆ, ಆದರೆ ವಾಯ್ಸ್ ನೋಟ್ನಲ್ಲಿ ಆತ ಎಷ್ಟು ಉದ್ದ ಬೇಕಾದರೂ ಕೇಳ್ಬೋದು. ಈಗ ತೆರೆದಿರುವ ಬೆಂಗಳೂರಿನ ಫ್ಯಾಮಿಲಿ ರೆಸ್ಟೋರೆಂಟ್ಗಳು ಯಾವುದಿದ್ದಾವೆ ಅಂತಲೂ ಕೇಳ್ಬೋದು. ಹಾಗೆ ನೈಸರ್ಗಿಕ ಮಾತಿನ ಮಾದರಿಯನ್ನು ಹೊಂದಿರುತ್ತದೆ ಮತ್ತು ಕಡಿಮೆ ಸ್ಪರ್ಧೆ ಇರುತ್ತೆ. ಇದಕ್ಕೆ ಜಾಸ್ತಿ ಜನ ಅದಕ್ಕೆ ರ್ಯಾಂಕ್ ಮಾಡ್ತಾ ಇರೋದಿಲ್ಲ ಹಾಗೂ ಹೆಚ್ಚಿನ ಕನ್ವರ್ಷನ್ ರೇಟ್ ಇರುತ್ತೆ, ಅಂದರೆ ಹೆಚ್ಚು ಜನ ಅದನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವಾಯ್ಸ್ನಲ್ಲಿ ರ್ಯಾಂಕ್ ಮಾಡ್ತಕ್ಕಂಥದ್ದು ಅತ್ಯಂತ ಅನಿವಾರ್ಯ ಆಗತ್ತೆ ಹೇಳುವಂಥದ್ದು. ಹಾಗೆ ವಾಯ್ಸ್ ಫಸ್ಟ್ ಯುಗ ಇದು. ಇನ್ನು AEO ಬಂದರೆ ಇನ್ನೂ ಮುಂದಿನ ಹಂತಕ್ಕೆ ನಾವು ಹೋಗ್ಬೋದು. ಹಾಗಾಗಿ ಪ್ರೆಡಿಕ್ಟಿಂಗ್ ದ ನೆಕ್ಸ್ಟ್ ವೇವ್, ಮುಂದಿನ ಅಲೆಯನ್ನು ಊಹಿಸುವುದು, ಅಂದರೆ ಮುಂದಿನ ದಿವಸಗಳಲ್ಲಿ ಜನರು ಯಾವುದನ್ನು ಕೇಳಬಹುದು ಹೇಳುವಂಥದ್ದನ್ನು ಆಲೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಇವತ್ತಿನ ದಿವಸಗಳಲ್ಲಿ ನಾವು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು. ಎಲ್ಲ ಚಾನಲ್ಗಳ ಮಾರ್ಕೆಟಿಂಗ್ ಏಕೀಕರಣ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಅಂದರೆ ನಿಮ್ಮ ಯಾವ್ಯಾವ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಎಲ್ಲವುದನ್ನು ಏಕೀಕೃತಗೊಳಿಸಿ ಒಂದು ಒಳ್ಳೆಯ ಬ್ರ್ಯಾಂಡನ್ನು ರೂಪ ಮಾಡಲಿಕ್ಕೆ ಈ ವಾಯ್ಸ್ ಸರ್ಚ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಕೇಳಿದರೆ, ನಿಮ್ಮ ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಇರ್ತಕ್ಕಂಥ ಉತ್ತರಗಳನ್ನು ಹುಡುಕಿ ಅದು ವಾಯ್ಸ್ ಫಸ್ಟ್ ಯುಗದಲ್ಲಿ ಕೊಡಲಾಗುತ್ತದೆ ಹೇಳ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಬ್ರ್ಯಾಂಡ್ನ ಶ್ರವ್ಯ ಭವಿಷ್ಯ ಇದೆಯಾ ಇಲ್ವೋ ಹೇಳೋದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಆಡಿಬಲ್ ಫ್ಯೂಚರ್ ಅಂತ, ಅಂದರೆ ಸೌಂಡ್ ಬಿಸ್ನೆಸ್ ಅಂತ ನಾವು ಮುಂಚೆ ಹೇಳ್ತಿದ್ವಿ, ಈಗ ಅದು ಅಕ್ಷರಶಃ ಸತ್ಯ ಆಗುತ್ತಾ ಇದೆ. ನಿಮ್ಮ ಬಿಸ್ನೆಸ್ಸು ಹೇಗೆ ಸೌಂಡ್ ಮಾಡ್ತಾ ಇದೆ ಹೇಳೋದನ್ನು ನೀವು ಗೂಗಲ್ನಲ್ಲಿ ಇನ್ನು ಮುಂದೆ ಕಂಡುಕೊಳ್ಬೋದು ಹೇಳುವಂಥದ್ದು. ಇನ್ನು ಶೀಘ್ರವಾಗಿ ಹೊಂದಿಕೊಳ್ಳುವವರು ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅಂತಂದರೆ ಮುಂದಿನ ದಿವಸಗಳಲ್ಲಿ ಲಾಂಗ್ ಟೇಲ್ ಕೀವರ್ಡಿಗೂ ಆಪ್ಟಿಮೈಸ್ ಮಾಡಿ ಎಲ್ಲರೂ ಕೂಡ ಅದಕ್ಕೆ ಬೇಕಾದಾಗೆ ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನೋ SEOವನ್ನು ಮಾಡಲಿಕ್ಕೆ ತೊಡಗುತ್ತಾರೆ. ಅದಕ್ಕಿಂತ ಮುಂಚೆ ನಾವು ಒಂದು ಹೆಜ್ಜೆ ಮುಂದಿಟ್ಟುಬಿಟ್ರೆ ಅವರೆಲ್ಲರಿಗಿಂತ ನಾವು ಮುಂದಿರ್ತೇವೆ ಹೇಳುವಂಥದ್ದು. ಹಾಗೆಯೇ ಉಪಯುಕ್ತ ಉಪಕರಣಗಳು ಯಾವಿದಾವೆ ಇದಕ್ಕೆ ಅಂತ ಕೇಳಿದರೆ, ಗೂಗಲ್ ಸರ್ಚ್ ಕನ್ಸೋಲ್ ಅಂತ ಇದೆ. ಹಾಗೆ ಆನ್ಸರ್ ದ ಪಬ್ಲಿಕ್, ಅದರಲ್ಲಿ ಸಂಭಾಷಣಾತ್ಮಕ ಕೀವರ್ಡ್ಗಳ ಸಲಹೆ ಕೊಡಲಾಗ್ತದೆ, ಅದರಲ್ಲಿ ನಾವು ಅದನ್ನು ಕಂಡುಹಿಡ್ಕೊಳ್ಬೋದು. ಹಾಗೆ ಸೇಮ್ ರಶ್ಯೋ RFಸ್ನಂಥ ಒಂದಷ್ಟು ದೊಡ್ಡ ದೊಡ್ಡ ಟೂಲ್ಗಳಿದ್ದಾವೆ, ಅದನ್ನು ಪರ್ಚೇಸ್ ಮಾಡಿಕೊಂಡು ಕೀವರ್ಡ್ ಟ್ರ್ಯಾಕಿಂಗನ್ನು ಮಾಡ್ಬೋದು. ಹಾಗೆ ಸ್ಕೀಮಾ ಮಾರ್ಕಪ್ಪನ್ನು ತಯಾರಿಸಲಿಕ್ಕೆ ಬೇಕಾಗಿ schema.org ಹೇಳುವಂತಹ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟನ್ನು ಬಳಸೋದ್ರ ಮುಖಾಂತರ ನೀವು ಅಲ್ಲಿಂದ ಹೆಚ್ಚು ಡಾಟಾವನ್ನು ಪಡೆದುಕೊಳ್ಳಬಹುದು ಮತ್ತು ಅಲ್ಲಿ ಕೋಡಿಂಗಿನ ಕಂಟೆಂಟನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಗೂಗಲ್ ಮೈ ಬಿಸ್ನೆಸ್ಸು, ಇದರಲ್ಲಿ ಸರಿಯಾಗಿ ಆಪ್ಟಿಮೈಸ್ ಮಾಡೋದು ಹೇಗೆ ಹೇಳುವಂಥದ್ದು, ಕೀವರ್ಡ್ ಬಗ್ಗೆ ಎಲ್ಲದನ್ನು ಕೂಡ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಸ್ಥಳೀಯ ವಾಯ್ಸ್ ಹುಡುಕಾಟವಾದ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂಥದ್ದು. ಇನ್ನು 2025 ನಂತರ ವೈಯಕ್ತಿಕ ಸಂಭಾಷಣಾತ್ಮಕ ಮಾರ್ಕೆಟಿಂಗ್ ಪ್ರಭಾವ ಬೀರ್ತದೆ. ಅಂದರೆ ಅವರ ಹೆಸರನ್ನು ಹೇಳಿಯೇ ಅವರಿಗೆ ಉತ್ತರವನ್ನು ಕೊಡ್ತಕ್ಕಂತಹ ದಿನಗಳು ಬರ್ಬೋದು. ಈಗ ನನ್ನ ಹೆಸರು ಚಂದನ್ ಕಲಾಹಂಸ ಅಂತಿದ್ರೆ, ಚಂದನ್ ಕಲಾಹಂಸ ಅವರೇ ನಿಮಗೆ ಈ ಸಮಯದಲ್ಲಿ ತೆರೆದಿರುವಂಥ ರೆಸ್ಟೋರೆಂಟ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡಲಿದ್ದೇನೆ ಅಂತಲೇ ಆನ್ಸರ್ ಇಂಜಿನ್ ಆಪ್ಟಿಮೈಸೇಷನ್ನಲ್ಲಿ ಹೇಳುವಂಥ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಅದಕ್ಕೆ ಬೇಕಾಗಿ ಹೇಗೆ ನಾವು ಸಿದ್ಧರಾಗಬೇಕು ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೂ ವಾಯ್ಸ್ ಆಧಾರಿತ ಜಾಹೀರಾತುಗಳು ಮುಖ್ಯ ಧಾರೆ ಆಗ್ತವೆ. ಅಂದರೆ ಜಾಹೀರಾತುಗಳು ಕೂಡ, ಅಡ್ವರ್ಟೈಸ್ಮೆಂಟ್ಗಳು ಕೂಡ ವಾಯ್ಸ್ನಲ್ಲಿ ಬರ್ತಕ್ಕಂಥ ಅನೇಕ ಸಾಧ್ಯತೆಗಳು ಈಗಾಗಲೇ ಕಂಡಿದ್ದೇವೆ, ಇನ್ನು ಮುಂದೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ ಹೇಳುವಂಥದ್ದು. ಇನ್ನು 80% ಸ್ಮಾರ್ಟ್ ಸಾಧನಗಳಲ್ಲಿ ಈ ಧ್ವನಿ ಸಹಾಯಕರು ಇದ್ದೇ ಇರ್ತಾರೆ. ಅಂದರೆ
ಈ ಜೆಮಿನಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಇವತ್ತಂತೂ 100% ಅಂತಲೇ ಹೇಳ್ಬೋದು. 2026ರಲ್ಲಂತೂ ನೀವು ಕೇಳೋದೇ ಬೇಡ, ಎಲ್ಲ ಮೊಬೈಲ್ಗಳಲ್ಲಿ ಈ ರೀತಿಯ ಚಾರ್ಟ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಬಂದೇ ಬರ್ತದೆ ಹೇಳ್ತಕ್ಕಂಥದ್ದು. ಈಗ ಒಟ್ಟಿನಲ್ಲಿ ಹೇಳೋದಾದರೆ ಸಾರಾಂಶ ಮತ್ತು ಮುಖ್ಯ ಪಾಠಗಳು ಏನು ಅಂತಂದರೆ, ವಾಯ್ಸ್ ಸರ್ಚ್ SEO ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಇದೊಂದು ವಿಚಾರ ಅತ್ಯಂತ ಪ್ರಮುಖವಾಗಿ ಕಾರ್ಯನಿರ್ವಹಿಸಲಿಕ್ಕಿದೆ. ಹಾಗಾಗಿ ಲಾಂಗ್ ಟೇಲ್, ಸಂಭಾಷಣಾತ್ಮಕ ಮತ್ತು ಸ್ಥಳೀಯ ಆಪ್ಟಿಮೈಸೇಷನ್ ಬಹಳ ಮುಖ್ಯ ಆಗ್ತದೆ. AI ಮತ್ತು ವೈಯಕ್ತೀಕರಣ ಭವಿಷ್ಯದ ಮಾರ್ಕೆಟಿಂಗಿಗೆ ದಾರಿ ತೋರಿಸ್ತವೆ. ಅಂದರೆ AI ಮತ್ತು ವೈಯಕ್ತೀಕರಣ ಅಂದರೆ ಜನರಿಗೆ ಬೇಕಾದ ಪರ್ಸನಲೈಸೇಷನನ್ನು ನೀವು ಕೊಡ್ತಾ ಇದ್ದೀರಿ ಅಂತಂದರೆ AI ನಿಮ್ಮನ್ನು ಸಜೆಸ್ಟ್ ಮಾಡುತ್ತೆ. ಅದರ ಮುಖಾಂತರವಾಗಿ ಭವಿಷ್ಯದಲ್ಲಿ ನಿಮ್ಮ ಮಾರ್ಕೆಟಿಂಗ್ಗೆ ಸುಲಭ ದಾರಿ ಆಗುತ್ತದೆ ಹೇಳುವಂಥದ್ದು. ಹಾಗೆ ವಾಯ್ಸ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಿಮ್ಮ ಬ್ರ್ಯಾಂಡ್ನ ಭವಿಷ್ಯಕ್ಕೆ ಈಗಾಗಲೇ ಸಿದ್ಧವಾಗಬೇಕಾಗಿದೆ, ಅದನ್ನು ನೀವು ತಯಾರಿ ಮಾಡಿಕೊಳ್ಬೇಕಾಗಿದೆ ಹೇಳುವಂಥದ್ದು. ಹಾಗೆ ಮೊದಲು ಅಳವಡಿಸಿಕೊಂಡವರು ಮಾತ್ರ ಸ್ಪರ್ಧೆಯಲ್ಲಿ ಮುಂಚಿತವಾಗಿರಲಿಕ್ಕೆ ಸಾಧ್ಯ ಆಗುತ್ತದೆ. ನೀವು ನಾನು ಮತ್ತೆ ನೋಡಿದ್ರಾಯ್ತು, ಇನ್ನೊಮ್ಮೆ ಮಾಡಿದ್ರಾಯ್ತು ಹೇಳುವಂಥದ್ದನ್ನ ಈಗಲೇ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಮುಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರಿಗಿಂತ ಹಿಂದುಳಿಯುವಂತಹ ಕೆಲಸದಲ್ಲಿ ನೀವು ಉಳಿದು ಬಿಡ್ತೀರಿ ಹೇಳುವಂಥದ್ದು. ಹಾಗಾಗಿ ಯಾವುದೇ ಬಿಸ್ನೆಸ್ ಓನರ್ಗಳು SEOವನ್ನು ಮಾಡುವಾಗ ವಾಯ್ಸ್ ಸರ್ಚ್ ಬಗ್ಗೆ ಹೆಚ್ಚು ಗಮನ ಹರಿಸೋದು ಸೂಕ್ತ ಅಂತ ನಮ್ಮ ಭಾವನೆ. ಹಾಗಾಗಿ ಇದೆಲ್ಲವುದನ್ನು ಮಾಡಬೇಕು ಅಂತಂದರೆ, ಈಗ ಸಪೋಸ್ ನಿಮಗೆ ಮಾಡ್ಲಿಕ್ಕಾಗುತ್ತಾ ಇಲ್ಲ, ಅದನ್ನು ಯಾವುದಾದ್ರು ಕಂಪನಿ ಕೊಡಬೇಕು ಅಂತಿದ್ದೀರಿ ಅಂತಂದರೆ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಈ ವಾಯ್ಸ್ ಸರ್ಚ್ಗೆ ಬೇಕಾದ ಹಾಗೆ ಆಪ್ಟಿಮೈಸ್ ಮಾಡುವಲ್ಲಿ ನಿಷ್ಣಾತ ತಂಡವನ್ನು ಹೊಂದಿದ್ದೇವೆ. ನಮಗೆ ಈ ಕಾರ್ಯವನ್ನು ವಹಿಸಿ ಮತ್ತು ನಿಶ್ಚಿಂತರಾಗಿ ನೀವು 3 ತಿಂಗಳಿನಲ್ಲಿ ರಿಸಲ್ಟನ್ನು ನೋಡಲಿಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ www.kalahamsa.in ವೆಬ್ಸೈಟಿಗೆ ಭೇಟಿ ಕೊಡಬಹುದು, ಅಥವಾ ಕಾಲ್ ಮಾಡ್ಬೋದು, ಅಥವಾ ಇಮೇಲ್ ಮಾಡುವಂಥ ಆಪ್ಷನನ್ನು ಕೂಡ ನಾವು ಇಟ್ಟಿದ್ದೇವೆ. ಇದೆಲ್ಲದಕ್ಕೆ ಸಂಪರ್ಕ ಮಾಡುವ ಮೂಲಕ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಿ, ನಿಮ್ಮ ಬಿಸ್ನೆಸ್ನಲ್ಲಿ ಅಭಿವೃದ್ಧಿಯನ್ನು ಹೊಂದಿರಿ ಅಂತ ಹೇಳ್ತಾ ಧನ್ಯವಾದಗಳು.